ಹಾಯ್, ಈ ಎರಡನೇ ಭಾಗಕ್ಕೆ ಸ್ವಾಗತ. ನಾನು ನಿಮ್ಮ ನಂದಿನಿ. ಕಳೆದ ಭಾಗ ನೀವು ನೋಡಿಲ್ಲ ಅಂದರೆ ತಕ್ಷಣ ಹೋಗಿ ನೋಡಿ. ನಾನು ಮತ್ತೆ ರಾಜ್ ಹೇಗೆ ಒಂದು ಆದೆವು ಅಂತ ನಿಮಗೆ ತಿಳಿಯುತ್ತದೆ. ನಾವಿಬ್ಬರೂ ಒಬ್ಬರನ್ನು ಒಬ್ಬರು ಪ್ರೀತಿಸಿ 2 ವ್ಯವಕಲನ 3 ವರ್ಷ ಆಯಿತು. ನಾವು 3 ವರ್ಷದ ತನಕ ಯಾವುದೇ ದೈಹಿಕ ಸಂಬಂಧ ಹೊಂದಿರಲಿಲ್ಲ. ಈ ಭಾಗದಲ್ಲಿ ನಾನು ನಿಮ್ಮೊಂದಿಗೆ ನನ್ನ ಮೊದಲ ದೈಹಿಕ ಅನುಭವ ಹಂಚಿಕೊಳ್ಳಲು ಬಯಸುತ್ತೇನೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೇಳಲು ಮುಂದುವರಿಸಿ. ನಿಮಗೆ ಗೊತ್ತಾ, ನಮ್ಮ ನಡುವೆ ಮೊದಲ ಮಿಲನ ನಡೆದದ್ದು ಒಂದು ದಿನ. ಅದು ಬೇಸಿಗೆ ರಜೆಯ ತಿಂಗಳು. ಪ್ರತಿ ಸಲ ನಮ್ಮ ಚಿಕ್ಕಪ್ಪನ ಮಗಳು ರಜೆ ಕಳೆಯಲು ನಮ್ಮ ಮನೆಗೆ ಬರುತ್ತಾಳೆ. ನನ್ನ ಮತ್ತು ರಾಜ್ ನಡುವಿನ ಪ್ರೀತಿಯ ವಿಷಯ ಅವಳಿಗೆ ಗೊತ್ತಿತ್ತು. ಅವಳಿಗೆ ಆಗಲೇ ಹರೆಯ ತುಂಬಿದ್ದು, ಕಾಮದ ಬಗ್ಗೆ ಬಹಳ ಕುತೂಹಲ. ಆಗಾಗ್ಗೆ ನನ್ನ ಹತ್ತಿರ ಕೆಲವು ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ. ನಾನು ಕೂಡ ಕೆಲವು ವಿಚಾರಗಳನ್ನು ತಿಳಿಸುತ್ತೇನೆ. ಒಂದು ಸಲ ಏನಾಯಿತು ಅಂದರೆ, ಮಗು ಹೇಗೆ ಆಗುತ್ತದೆ ಎಂದು ಅವಳು ಕೇಳಿದಳು. ಆ ಸಮಯದಲ್ಲಿ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಇರಲಿ ಬಿಡು, ನೀನು ದೊಡ್ಡವಳು ಆದಾಗ ತಾನಾಗಿಯೇ ಗೊತ್ತಾಗುತ್ತದೆ ಅಂದರೆ ಅವಳು ಇಲ್ಲ, ನನಗೆ ಈಗಲೇ ಹೇಳಬೇಕು ಪ್ಲೀಸ್ ಅಂದಳು. ನನಗೆ ಏನು ಇವಳು ನನ್ನ ಬಿಡೋತರ ಕಾಣಿಸಲಿಲ್ಲ. ಅದಕ್ಕಾಗಿ ನಾನು ನಾಳೆ ಹೇಳ್ತೀನಿ ಪಕ್ಕಾ ಅಂತ ಹೇಳಿದೆ. ನಾಳೆ ಹೇಳಬೇಕು, ಇಲ್ಲ ಅಂದರೆ ನೋಡು ಅಂತ ಹೇಳಿ ಹೋದಳು. ನನಗೆ ಆವತ್ತೆಲ್ಲ ಆ ವಿಷಯದ ಬಗ್ಗೆಯೇ ವಿಚಾರ. ಆ ರಾತ್ರಿ ನಾನು ರಾಜ್ನನ್ನು ನೆನೆಸಿಕೊಂಡು ನನ್ನ ಬೆರಳುಗಳಿಂದ ಹೂವಿನ ಮೇಲೆ ಕೈ ಆಡಿಸಿ ನನ್ನ ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ನೋಡಿದೆ. ಗಂಟೆ 9:30 ತಕ್ಷಣ ಕೆಳಗೆ ಬಂದು ಊಟ ಮಾಡಿ ಮತ್ತೆ 10:00 ಬೆಡ್ರೂಮ್ಗೆ ಹೋದೆ. ಅಷ್ಟರಲ್ಲಿ ನನ್ನ ತಂಗಿ ನನ್ನ ಮೊಬೈಲ್ ಹಿಡಿದು ವಿಡಿಯೋಸ್ ನೋಡುತ್ತಿದ್ದಳು. ಆಗ ತಾನೇ ರಿಲೀಸ್ ಆದ ಅಪೆನ್ಹೈಮರ್ ಮೂವಿ ರೊಮ್ಯಾಂಟಿಕ್ ಸೀನ್ ವಿರಲ್ ಆಗಿತ್ತು. ಅದರ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಆಗ ನನ್ನ ತಂಗಿ ಆ ಸೀನ್ ಯಾವುದು ಅಂತ ನನಗೆ ಹುಡುಕಲು ಹೇಳಿದಳು. ಎಷ್ಟು ಹುಡುಕಿದರೂ ಆ ಸೀನ್ ನಂಗೆ ಸಿಗಲಿಲ್ಲ. ಆಗ ಅವಳು, ಅಕ್ಕ ನೀನು ಯಾವತ್ತೂ ಹೀಗೆ, ನಾನು ಏನಾದರೂ ಕೇಳಿದರೆ ನೀನು ಹೇಳುವುದಿಲ್ಲ, ಹಾಗಿದ್ದರೆ ನಾನು ನಿನ್ನ ಜೊತೆ ಅಂತ ಬೇಸರ ಮಾಡಿಕೊಂಡಳು. ನನಗೆ ಗೊತ್ತಾಗಿದ್ದು ಏನೆಂದರೆ, ಇವಳ ಒಳಗೆ ಕಾಮದ ಬಯಕೆ ಹೆಚ್ಚಾಗಿ ಹಾರ್ಮೋನ್ ಈ ತರ ಮೂಡಿಸುತ್ತಿದೆ ಅಂತ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಅವಳಿಗೆ ಅದರ ಬದಲು ಅದೇ ರೀತಿಯ ವಿಡಿಯೋ ತೋರಿಸಿ ಕಾಮದ ಬಯಕೆ ಈಡೇರಿಸಲು ಮುಂದಾದೆ. ಆ ಸೈಟ್ ಓಪನ್ ಮಾಡಿ ಅವಳ ಮುಂದಿಟ್ಟು ಹೇಳಿದೆ, ನೋಡು, ಎಷ್ಟು ನೋಡುವುದು ಇದೆ ನೋಡಿಕೊ ಅಂತ ಕೊಟ್ಟರೆ ಅವಳು ಕಣ್ಣು ಮುಚ್ಚಿದೆ. ಸತತವಾಗಿ 100% ಡಾಟಾ ಖಾಲಿ ಆಗೋ ತನಕ ನೋಡಿದಳು. ನಾನು ಅವಳ ಕಡೆ ಅಷ್ಟು ಧ್ಯಾನ ಕೊಡಲಿಲ್ಲ. ಮರುದಿನ ನಾನು ಇಂಟರ್ನೆಟ್ ಆನ್ ಮಾಡಿದಾಗ ನನ್ನ ಮೊಬೈಲ್ನಲ್ಲಿ ನೋಟಿಫಿಕೇಷನ್ಗಳ ಸುರಿಮಳೆ. ಅಯ್ಯೋ, ಯಾವ್ಯಾವ ಸೈಟ್ ಹಾಗೂ ವಿಡಿಯೋ ಅಂದರೆ ಅದನ್ನೆಲ್ಲ ಏನು ಕೇಳುವಿರಿ ಬಿಡಿ. ಅಕಸ್ಮಾತ್ ಅದನ್ನು ಬೇರೆ ಯಾರಾದರೂ ನೋಡಿದರೆ ಏನು ಗತಿ? ತಕ್ಷಣ ನಾನು ಡಾಟಾ ಆಫ್ ಮಾಡಿ ಅವನ್ನೆಲ್ಲ ಡಿಲೀಟ್ ಮಾಡಿದೆ. ಆದರೆ ಆ ದಿನ ಹಾಗೆ ನೋಟಿಫಿಕೇಷನ್ ಬರ್ತಾನೇ ಇತ್ತು. ನೋಡಿದ ತಕ್ಷಣ ನಾನು ಡಿಲೀಟ್ ಮಾಡುತ್ತಿದ್ದೆ. ಆವತ್ತು ರಾತ್ರಿ ಬಂದು ತಂಗಿಗೆ ಸರಿಯಾಗಿ ಪಾಠ ತೆಗೆದುಕೊಂಡೆ. ಆವತ್ತು ಅವಳು ತುಂಬಾ ಅಳುತ್ತಾ ಮಲಗಿಕೊಂಡಳು. ಪಾಪ ಅಮಾಯಕಿ, ಅವಳ ಹಾರ್ಮೋನ್ ಹಾಗೂ ಆ ವಯಸ್ಸು ಹಾಗೆ ಮಾಡಿಸುತ್ತದೆ. ಸರಿಯಾಗಿ ತಿಳಿ ಹೇಳಬೇಕು ಅಂತ ಮರುದಿನ ನಾನು ಅವಳನ್ನು ನನ್ನ ಬೆಡ್ರೂಮ್ಗೆ ಕರೆದೆ. ಆ ದಿನ ಶನಿವಾರ. ನಮ್ಮ ಮನೇಲಿ ನನಗೆ ಒಂದು ಸೆಪರೇಟ್ ರೂಮ್ ಇದೆ. ಅದು ಮೇಲಿನ ರೂಮ್. ನಾನು ಅಲ್ಲೇ ಇರೋದು. ಅಲ್ಲಿ ಯಾರೂ ಬರುವುದಿಲ್ಲ. ಅವಳನ್ನು ಕರೆದು ಹೇಳಿದೆ, ನೋಡು, ವಿಡಿಯೋ ನೋಡುವುದೇ ಆದರೆ ನೋಟಿಫಿಕೇಷನ್ ಅನ್ನು ಅಲೌ ಮಾಡಬೇಡ, ಹಾಗೆ ನೋಡಿ ವಾಪಸ್ ಡಿಲೀಟ್ ಮಾಡುವಂದೆ. ಅವಳು ನನಗೆ ಸ್ವಲ್ಪ ಕಲಿಸು ಅಂದಳು. ಅಕ್ ಅಂತ ಮೊಬೈಲ್ ತಗೊಂಡು ವಿಡಿಯೋ ಆನ್ ಮಾಡಿದೆ. ಯಾಕೋ ಗೊತ್ತಿಲ್ಲ, ಆ ದಿನ ಅವನ್ನು ನೋಡಿ ನನಗೂ ಕೂಡ ಕಾಮ ಪ್ರವೇಶ ಆಯ್ತು. ಅವಳ ಜೊತೆ ನಾನು ಕೂಡ ನೋಡುತ್ತಿದ್ದೆ. ನನ್ನ ಮೇಲೆ ಒಂದು ಹೊದಿಕೆ ಇತ್ತು. ಆದ್ದರಿಂದ ನಾನು ಅವಳಿಗೆ ಗೊತ್ತಾಗದ ಹಾಗೆ ನನ್ನ ಸಂಪಿಗೆ ಹೂವಿನ ಮೇಲೆ ಕೈ ಹಾಕಿದೆ. ಅಷ್ಟರಲ್ಲಿ ಅದು ಆಗಲೇ ನೀರನ್ನು ಬಿಟ್ಟಿತು. ಹಾಗೆ ಅದರ ಪದರಗಳನ್ನು ಉಜ್ಜಿ ಆನಂದದಿಂದ ಬೆಚ್ಚಗೆ ಮಾಡಿದೆ. ಒಂದು ಕೈ ಹೂವಿನ ತೋಟದಲ್ಲಿ, ಇನ್ನೊಂದು ಹಾಲಿನ ಗಳಿಗೆಯಲ್ಲಿ. ಏನೋ ಆ ದಿನ ತುಂಬಾ ಮನಸ್ಸಿಗೆ ಬಂತು. ಹಾಗೆ ಉಜ್ಜುವ ಕಾರ್ಯಕ್ರಮ ಜಾರಿ ಇತ್ತು. ಸ್ವಲ್ಪ ತಂಗಿ ಕಡೆ ನೋಡಿದೆ. ಅಯ್ಯೋ, ಅವಳು ಆಗಲೇ ಬಟ್ಟೆ ಬಿಚ್ಚಿ ಪೂರ್ತಿ ಬೆತ್ತಲೆ ಹಾಗೂ ನಡುವಿನ ಬೆರಳನ್ನು ಅಲ್ಲಿನ ಸಣ್ಣ ಸಂಪಿಗೆಯ ಒಳಗೆ ಹಾಕುವುದು ತೆಗೆಯುವುದು, ಹಾಕುವುದು ತೆಗೆಯುವುದು, ಹೀಗೆ ನನ್ನ ಕಣ್ಣ ಮುಂದೆಯೇ ಮಾಡಿದ್ದನ್ನು ನೋಡಿದ ನಾನು ಬೆರಗಾದೆ. ಇವಳ ಈ ರೀತಿಯ ಫಾಸ್ಟ್ ಅಂತ ಆವತ್ತೇ ಗೊತ್ತಾಗಿದ್ದು. ನೋಡುತ್ತಾ ನೋಡುತ್ತಾ ನನ್ನ ಮುಂದೆಯೇ ತುಪ್ಪವನ್ನು ಕಾರಿ ಬಿಟ್ಟಿಳು. ನಾನು ಕೂಡ ಆವತ್ತ ಹೊಡೆದುಕೊಂಡೆ. ಮತ್ತೆ ನಾನು ಅಷ್ಟೇ ಕಾರಿ ಹೊರಹಾಕಿದೆ. ನಂತರ ನಾನು ಇವತ್ತಿಗೆ ಸಾಕು, ಮಲಗಿಕೊ ಅಂದೆ. ಅವಳು, ಅಕ್ಕ ನೀನು ಮಲಗಿಕೋ, ನಾನು ಇನ್ನೂ ಸ್ವಲ್ಪ ನೋಡುತ್ತೇನೆ ಅಂದಳು. ಇವತ್ತು ಸಾಕು ಮಲಗಿಕೋ ಅಂತ ಸ್ವಲ್ಪ ಗದರಿಸಿ ಮಲಗಿದೆ. ಆವತ್ತು ಆದದ್ದು ಮೊದಲ ಸಲ. ಅದಾದ ನಂತರ ಏನ್ ಆಯ್ತು ಗೊತ್ತಾ, ಕೆಲವು ಸಲ ಅವಳು ನನಗೆ ಗೊತ್ತಾಗದ ಹಾಗೆ ಒಬ್ಬಳೇ ನೋಡಲು ಪ್ರಯತ್ನ ಮಾಡುತ್ತಿದ್ದಳು. ಕೆಲವು ಸಲ ನೋಡಿದ್ದಾಳೆ. ಒಂದು ಸಲ ಸಿಕ್ಕಿ ಬಿದ್ದರು. ಮತ್ತೆ ಏನಾಯಿತು ಗೊತ್ತಾ, ಕೆಲವು ಸಲ ನಾನು ಅವಳಿಗೆ ಕಂಪನಿ ಕೊಟ್ಟಿದ್ದು. ಎಲ್ಲ ಮುಂದಿನ ಭಾಗದಲ್ಲಿ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೇ ಲಿಸ್ಟ್ ಓಪನ್ ಮಾಡಿ.